ಅವಳಿ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಬೇಕು. ಅವಳು ಎಲ್ಲರೂ ಥರ ಸಂತೋಷವಾಗಿ ಬಾಳಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನೇ ಮುಂದೆ ನಿಂತು ಅವಳಿಗೊಂದು ಹುಡುಗನ ನೋಡಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಶಾಸ್ತ್ರಕ್ಕೆ ಬೆಳ್ಳಿ ಕೂಡ ಒಪ್ಕೊಂಡಿದ್ದಾಳೆ ಚಿಕ್ಕಮ್ಮ. ನಿಜವಾಗ್ಲೂ ಒಪ್ಪಿಗೆ ಕೊಟ್ಲ ಮಾವ? ಮೊದಲು ನನಗೂ ನಂಬಕ್ಕಾಗ್ಲಿಲ್ಲ, ಆಮೇಲೆ ಅವಳ ಬಾಯಿಂದ ಕೇಳಿದ್ಮೇಲೆ ನನ್ನ ನಂಬಿಕೆ ಬಂತು. ನಾವಿಲ್ಲಿ ಕಷ್ಟಪಡ್ತಾ ಇದ್ರೆ ಮುತ್ತುನೇ ಒಂದು ಚಿನ್ನದಂತ ಉಪಾಯ ಹೇಳ್ಕೊಟ್ಟಿದ್ದಾನೆ. ನಾವದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಮಾಯಾ? ಬೆಳ್ಳಿ ಮದುವೆ ಸುಸೂತ್ರವಾಗಿ ನಡೆದ್ರೆ ನಮಗನುಕೂಲ. ಆಗ್ಲೇ ನಿನ್ನ ಮದುವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯೋದು. ನಾವ್ ಇಷ್ಟ ದಿನ ಏನೂ ಆಗಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ಎಲ್ಲ ಇಷ್ಟು ಬೇಗ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ನಾಳೆ ಯಾವುದೇ ಕಾರಣಕ್ಕೂ ಯಾವ ತಪ್ಪು ನಡಿಬಾರ್ದು, ಎಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡಿರ್ಬೇಕು. ನಾಳೆ ಕುರಿ ತಲೆ ಉದುರ್ಬೇಕು ಅಷ್ಟೇ, ಆಮೇಲೆ ಬಲಿ ಕೊಡೋದೆ. ಇಷ್ಟು ದಿನ ನಮ್ಮ ಪಾಲಿಗೆ ಪೀಡೆ ನಾಳೆಯಿಂದ ತೊಲಗುತ್ತೆ. ನಮ್ಮ ಮುತ್ತು ಮಾವ ಅಂದ್ರೆ ಸುಮ್ನೆನಾ? ನನ್ಗೋಸ್ಕರ ಅವ್ರ ಮೇಲೆ ಕೆಂಡನೆ ಕಾರ್ಬಿಟ್ರಲ್ಲ ಮಾವ. ನಿನಗೇನಾದ್ರೂ ಆದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಒಬ್ಬೊಬ್ರಿಗೂ ಚರ್ಮ ಸುಲ್ದು ಬಿಡ್ತೀನಿ. ದಿವ್ಸ ನಿನ್ ಕೈ ಅಡ್ಗೆ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟ್ ಚೆನ್ನಾಗಿ ಮಾಡ್ತೀಯ. ದಿವ್ಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ಈ ಕೋತಿನ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ಬೆಳ್ಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ಶಿವ ಪಾರ್ವತಿ ಜೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ನಿಮ್ ಹಾಗೆ ನಂದು ಮುತ್ತು ಮಾವ ಜೋಡಿ ಇರ್ಬೇಕು ಅಂತ ಎಷ್ಟು ಬೇಡ್ಕೋತಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಒಂದು, ಈಗ ನಡೀತಿರೋದೇ ಇನ್ನೊಂದು. ನಮ್ಮ ಪ್ರೀತಿನ ನಾವು ಪಡೆಯೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ನಾನು ಇಂಥ ದಾರಿಲೇ ನಡಿಬೇಕು ಅಂತ ನೀನು ತೀರ್ಮಾನ ಮಾಡಿದ್ಯಾ. ನಾನು ಅದೇ ದಾರಿಲೇ ಹೋಗ್ಬೇಕು ಅಂದ್ರೆ ಹೋಗ್ತೀನಿ. ನನ್ನ ಹೃದಯದಲ್ಲಿರೋ ನನ್ನ ಮಾವನ ಹೆಸರು ನನ್ನ ಹಣೆ ಬರಹದಲ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಎಲ್ಲಾನು ನಗ್ನಗ್ತಾನೆ ಅನುಭವಿಸ್ತೀನಿ. ನಿನ್ನಾಗ್ನೆ ಅಂತೆ ನಾನು ಬೇರೆಯವ್ರನ್ನ ಮದ್ವೆ ಆಗ್ತೀನಿ. ಎಲ್ಲಾನು ನಗ್ನಗ್ತಾನೆ ಅನುಭವಿಸ್ತೀನಿ. ನಿನ್ನಾಗ್ನೆ ಅಂತೆ ನನ್ನ ಮಾವನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತೀನಿ.
ಇಷ್ಟೆಲ್ಲ ಮೋಸ ಆದರೂ ನಗ್ನಗ್ತಾ ಹೆಂಗೆ ಅದಕ್ಕೆಲ್ಲ ಒಪ್ಕೊಂಡ್ಬಿಟ್ಟೆ ನೀನು? ಹಸಿವು ಇದ್ದವರಿಗಷ್ಟೇ ಊಟದ ರುಚಿ ಗೊತ್ತಾಗೋದು. ಪ್ರೀತಿ ಇದ್ರಷ್ಟೇ ಬದುಕು ಚೆನ್ನಾಗಿರೋದಣ್ಣ. ಪ್ರೀತಿನ ಬಲವಂತವಾಗೆಲ್ಲ ಕಿತ್ಕೊಳಕ್ಕಾಗಲ್ಲ. ಅದಕ್ಕೆ ಒಪ್ಕೊಂಬಿಟ್ಟೆ. ಮದುವೆ ಅನ್ನೋದು ಯಾರ ಜೊತೆನೂ ಆಗೋದಲ್ಲ ಬೆಳ್ಳಿ, ಅದೊಂದು ಪವಿತ್ರ ಬಂಧನ. ಅದು ಯಾರ ಮುತ್ತಿಗೂ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಅವ ನನ್ನ ಪಾಲಿಗೆ ಧ್ರುವ ತಾರೆ ಇದ್ದ ಹಾಗೆ. ನಾವು ನಕ್ಷತ್ರನ ದೂರದಿಂದನೇ ನೋಡಿ ಖುಷಿ ಪಡ್ಬೇಕೇ ಹೊರತು ಅದ್ರ ಜೊತೆ ಇರಬೇಕು ಅಂತ ಆಸೆ ಪಡಬಾರ್ದು. ಒಂದೊಂದ್ಸರಿ ಮನ್ಸಿಗೆ ತುಂಬಾ ನೋವಾಗತ್ತೆ. ಆದ್ರೆ ನನ್ನೊಬ್ಳು ಸಂತೋಷಕ್ಕೋಸ್ಕರ ಎಲ್ರ ನೆಮ್ಮದಿನ ಹಾಳು ಮಾಡಬಾರ್ದಲ್ವಾ ಅಣ್ಣ? ಈ ಜನ್ಮಕ್ಕೆ ಮಾವ ನನ್ನ ಪಾಲಿಗೆ ಕನಸು ಅಷ್ಟೆ. ನಾಳೆನೇ ಕೊನೆ. ನನ್ನ ಕನಸು ಯಾವತ್ತೂ ನನ್ಸಾಗಲ್ಲ. ಹೇಗೂ ನಿಶ್ಚಿತಾರ್ಥ ಆಗ್ತಿದೆಯಲ್ಲ, ಅವರನ್ನೇ ಮದುವೆ ಆಗಿ ಹೇಗೋ ಸಾಯ್ತಾಯಿ ಬಿಡಿ ಬಿಡಿ. ಅಣ್ಣ ಹೋಗಕ್ಕೆ ರೆಡಿ ಆಗಬೇಕು. ನಾನು ಹೋಗ್ತೀನಿ. ದೇವರೇ, ಬೆಳ್ಳಿ ಇಷ್ಟೊಂದು ನಿರ್ಧಾರವಾಗಿ ಹೇಳ್ತಿದ್ದಾಳೆ ಅಂದರೆ ಅವಳು ಯಾರ ಮಾತು ಕೇಳಲ್ಲ ಅನ್ಸುತ್ತೆ. ಲೋ ಚೇತು, ಇನ್ನ ಏನೋ ಮಾವಿನ ಸೊಪ್ಪು ಕಟ್ಟೋದ್ರಲ್ಲ ಇದೆಯಾ? ಆ ಕಡೆ ಪಕ್ಕದಲ್ಲಿ ಕಟ್ಟಿದ್ಯಾ? ಹೂವು ಎಲ್ಲ ಕಟ್ಟು ಬೇಗ, ತಗೋ ಇದು. ಓ, ಗಂಡಿನ ಕಡೆ ಹೊರಡೋ ಟೈಮ್ ಆಗುತ್ತೆ. ಇನ್ನ ಬೆಳ್ಳಿ ಬೇರೆ ಬಂದಿರ್ಬಲ್ಲು, ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಮೇಘನಾ, ಮೇಘನಾ, ಹಣ್ಣಿನ ತಟ್ಟೆ, ಹೂವಿನ ತಟ್ಟೆ, ತಾಂಬೂಲ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಬಿಡಿ. ಹಾಗೆ ಜ್ಯೂಸ್ ರೆಡಿ ಮಾಡ್ಬಿಡಿ. ಹೋಗಿ ನೋಡಿ ಬೇಗ. ಹೋಗಮ್ಮ, ಗಂಡಿನ ಬಂದ್ಬಿಡ್ತಾರೆ. ಸರಿ. ಓಡು. ಶರ್ಮಿಳಾ, ಬಂದೇಮ್ಮ. ಇನ್ನೂ ಎಷ್ಟೊತ್ತಮ್ಮ? ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು. ಒಳಗಡೆ ಎಲ್ಲ ರೆಡಿ ಆಗಿದ್ಯಾ? ಇನ್ನು 10 ನಿಮಿಷಮ್ಮ, ಎಲ್ಲ ರೆಡಿ ಆಗ್ಬಿಡತ್ತೆ. ಸರಿನಾ? ಬೈರೆ ಅಲ್ಲಿ ಮಾವಿನ ತೋರಣ ಕಟ್ತಿದ್ದಾನೆ. ಅವ್ನು ಇನ್ನೂ ಅದನ್ನೇ ಮಾಡ್ತಾ ಇದ್ದಾನ. ಹೋಗಿ ಬೇಗ ಮುಗಿಸಿ ಬರೋದಕ್ಕೆ ಕೇಳು. ಹೋಗಿ ಮಾಯಾ ರೆಡಿ ಆಗ್ಲಾ ನೋಡು. ಮಾಯಾ, ಈ ಬೆಳ್ಳಿನೂ ಇನ್ನೂ ಬಂದಿಲ್ಲ, ಮಾಯಾನೂ ರೆಡಿ ಆಗಿಲ್ಲ. ಏನ್ ಮಕ್ಳು ಇವರೆಲ್ಲ. ಚೇತು, ಇದಾದ್ಮೇಲೆ ಮೇಲ್ಗಡೆ ಸಾಮಾನು ಹಾಕಿಸ್ಬಿಡು. ಮರಿಬೇಡ. ಎಲ್ಲ ಹೋದ್ಲು ಇವಳು? ಬೇಗ ಬಾ ಅಂತ ಹೇಳಿದೀನಿ, ಆದ್ರೂ ಹಾಳದವಳು ಇನ್ನೂ ಬಂದಿಲ್ಲ. ಒಂದ್ ವೇಳೆ ಅವಳು ಬರ್ದೇ ಇದ್ರೆ ಏನ್ ಮಾಡ್ತೀಯಾ? ಅವಳು ನಿಜವಾಗ್ಲೂ ಈ ಮದ್ವೆಗೆ ಒಪ್ಕೋತಾಳ? ಆ ಅನುಮಾನ ನೆನ್ನೆವರೆಗೂ ನನಗೂ ಇತ್ತು. ಆದ್ರೆ ಯಾವಾಗ ಅವಳ ಬಾಯಿಂದಾನೆ ಕೇಳಿದ್ನೋ ಆವಾಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು. ನೋಡಿ, ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ. ಆ ಹುಡುಗ ಅವಳನ್ನ ನೋಡಿದ ತಕ್ಷಣ ಇವತ್ತೇ ಮದ್ವೆ ಮಾಡ್ಕೊಡಿ ಅಂತ ಒಪ್ಕೋಬೇಕು. ನಾವು ಅವಳನ್ನ ಹಾಕಿ ಪ್ರಿಪೇರ್ ಮಾಡಬೇಕು. ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಬೆಳ್ಳಿನ ಹೊಗಳಿ ಅಟ್ಟಕ್ಕೆ ಕೂರ್ಸೋಣ. ಆಮೇಲೆ ಒಂದೇ ಸಾರ್ತಿಗೆ ಧಪ್ ಅಂತ ಕೆಳ ಬೀಳ್ಸೋಣ. ಅಂತೂ ಈ ಚದುರಂಗ ದಾಟದಲ್ಲಿ ಚಕ್ಮೇಟನಿಟ್ಟು ನಿನ್ನ ಕೆಲಸ ಸಾಧಿಸ್ಬಿಟ್ಟೆ ಕಣೆ. ನಿಜವಾಗ್ಲೂ ಗ್ರೇಟ್ ಕಣೆ ಮಾಯಾ ನೀನು. ಅವತ್ತು ಮಾವ ನನ್ನ ಜೊತೆ ಮದುವೆಗೆ ಒಪ್ಪೋ ಥರ ಮಾಡದೇ ಇದ್ದಿದ್ರೆ ಇವತ್ತು ನಾನು ಇಷ್ಟು ನೆಮ್ಮದಿಲಿ ಇರೋಕ್ಕಾಗ್ತಿರ್ಲಿಲ್ಲ. ತಲೆಲಿರೋ ಮೆದ್ಲಿಗೆ ಆಗಾಗ ಕೀ ಕೊಟ್ಟು ಓಡಿಸ್ತಾ ಇರಬೇಕು. ಇಲ್ಲಾಂದ್ರೆ ಕೈಗೆ ಪರ್ಕೆ ಕೊಟ್ಟು ಮನೆ ಕೆಲಸದವ್ರ ಥರ ಮಾಡ್ಕೋತಾರೆ. ನೀನು ಬೆಳ್ಳಿನ ಕೆಲಸದೊಳಗೆ ಮಾಡ್ಕೊಂಡಿದ್ಯಲ್ಲ ಹಾಗೆ ಅನ್ನು. ಆ
ಇವತ್ತು ಬೆಳ್ಳಿ ಬಾಳಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುವಂಥ ದಿನ. ಈ ಸಮಯಕ್ಕೋಸ್ಕರ ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಆದ್ರೆ ಇವತ್ತು ಆ ಕಾಲ ಕೂಡ ಬಂದಿದೆ. ಚಿತ್ರ, ನೀನು ಯಾವಾಗಲೂ ಹೇಳ್ತಿದ್ದೆ ಬೆಳ್ಳಿಗೊಂದು ಬದುಕು ಕಟ್ಕೊಡ್ಬೇಕು ಅಂತ. ಅದನ್ನ ಈಡೇರ್ಸಕ್ಕೆ ಹೊಟ್ಟಿದ್ದೀನಿ. ಹೌದು ಚಿತ್ರ, ಬೆಳ್ಳಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಎಲ್ಲ ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ. ಬೆಳ್ಳಿ, ನಿಜವಾಗ್ಲೂ ನಿನಗೆ ಈ ಮದುವೆ ಒಪ್ಪಿಗೆ ಇದೆಯಾ? ಯಾಕಮ್ಮ, ಯಾಕೆ ಎಲ್ರು ಅಷ್ಟೊಂದು ಸಾರಿ ಕೇಳ್ತಿದ್ದೀರಾ? ಯಾಕಂದ್ರೆ ಮುತ್ತು ನೀನು ಅಷ್ಟೊಂದು ಹಚ್ಕೊಂಡಿದ್ದೆ ಕಣೆ. ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ. ನಿನ್ನ ಜೀವನನೇ ಮುತ್ತು ಮಾವ ಆಗಿತ್ತು. ಈಗ ಸಡನ್ನಾಗಿ ಬೇರೆಯವ್ನ ಮದುವೆ ಹಾಕಿ ಹೋಗ್ತೀಯ ಅಂದ್ರೆ ನಮ್ಮ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಒಂದು ಕ್ಷಣ ಮುತ್ತು ಮನ್ಸು ಗೆಲ್ತೀಯ, ಆ ಮನೆ ಸೊಸೆ ಆಗ್ತೀಯ, ಆ ಮನೇಲಿ 100 ಕಾಲ ರಾಣಿಯಾಗಿ ಬಾಳ್ತೀಯ ಅಂತ ಎಷ್ಟೆಲ್ಲ ಕನಸುಗಳು, ಆಸೆಗಳು ನಮಗೆ ಯಾವುದೂ ನೆರವೇರಿಲ್ಲ ಬೆಳ್ಳಿ. ನದಿ ನೀರು ಯಾವತ್ತೂ ಸಮುದ್ರಕ್ಕೆ ಹೋಗ್ಬೇಕಣ್ಣ. ಎಲ್ಲ ವಿಷಯಕ್ಕೂ ಒಂದಲ್ಲ ಒಂದು ಕೊನೆ ಅನ್ನೋದು ಇದ್ದೇ ಇರತ್ತೆ. ನಾವು ಅನ್ಕೊಂಡಿದ್ದೆಲ್ಲ ನಡೆಯೋ ಹಾಗಿದ್ದಿದ್ರೆ ಈ ಭೂಮಿ ಮೇಲೆ ಸಾವು ನೋವೇ ಇರ್ತಿರ್ಲಿಲ್ಲ. ನಿನ್ನ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಆದರೂ ನೀನು ಗಟ್ಟಿ ಮನಸ್ಸು ಮಾಡಿ ಇದನ್ನು ಒಪ್ಕೊಂಡೆಲ್ಲ. ದೇವ್ರು ಯಾವ ದಾರಿ ತೋರಿಸ್ತಾನೋ ಎಲ್ಲರೂ ಆ ಕಡೆಗೆ ಹೋಗೋಣ. ನಟಿ ಬೆಳ್ಳಿ. ನಿಮ್ಮ 3 ಜನಕ್ಕೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸಣ್ಣ ತಪ್ಪು ಆಗದೆ ಇರೋ ಹಾಗೆ ಈ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಬೇಕು. ಅದನ್ನೆಲ್ಲ ನಾನು ನೋಡ್ಕೋತೀನಿ ಅತ್ತೆ. ಬೆಳ್ಳಿ ಮದುವೆ ಆಗ್ತಿದ್ದಾಗೆ ನಿಂದೆ ಮದುವೆ ಮಾಯ. ಆಗ ಆಸ್ತಿ ಎಲ್ಲ ನಮ್ಮ ಕೈಲಿ. ಮದುವೆಗೂ ಮುಂಚೆನೇ ಮಾವನ ಇಷ್ಟು ಆಟ ಆಡ್ಸ್ದೊಳಗೆ ಮದುವೆ ಆದ್ಮೇಲೆ ಆಟ ಆಡ್ಸೋದು ಕಷ್ಟನಾ? ಆಮೇಲೆ ನಮ್ಮದೇ ರಾಜ್ಯಭಾರ, ನಾವು ಬರೆದಿದ್ದೆ ಶಾಸನ, ನಮ್ಮದೇ ಆಟ. ಯಾರು ತುಟುಕ್ ಪಿಟಕ್ ಅನ್ನಬಾರ್ದು. ಆ ದಿನಾನು ಆದಷ್ಟು ಬೇಗ ಬರುತ್ತೆ ಅತ್ತೆ. ಮಾವನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತೀರಿ. ಅಮ್ಮ, ಬೆಳ್ಳಿ ಬಂದ್ಲು ಅನ್ಸತ್ತೆ. ಅಮ್ಮ, ಗಾಡಿ ಪಂಚರ್ ಆಗಿದೆ. ಇಲ್ಲೇ ಅಲ್ವಾ ಮನೆ? ನಡ್ಕೊಂಡು ಹೋಗೋಣ ಬನ್ನಿ.
ಅಜ್ಜಿ ಏನಾಯ್ತು? ಯಾಕೆ ಬಿದ್ದೋದ್ರಿ? ನಿಮ್ಗೇನು ಆಗಿಲ್ಲ ತಾನೇ? ಇಲ್ಲ ಪುಷ್ಪ, ನನಗೇನೂ ಆಗಿಲ್ಲ. ಅಲ್ಲ ಪುಷ್ಪ, ಶುಭ ಕಾರ್ಯಕ್ಕೆ ಬಂದಾಗಲೇ ಈ ರೀತಿ ಅಪಶಕನ ಆಗೋಯ್ತಲ್ಲೇ? ಹೌದು ಹೌದು ಹೌದು, ಅಪ್ಶಕ್ನ ಇದು ಅಪ್ಶಕ್ನ. ಯಾಕೋ ಗಳಿಗೆ ಸರಿ ಇಲ್ಲ ಅನ್ಸುತ್ತೆ. ಇದು ಇನ್ನೊಂದಿನ ಇಸ್ಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. ಮಾಯಾ ತಾಯ್ತಾ ಷಣ್ಮುಗ, ಗಳಿಗೆ ಸರಿ ಇಲ್ಲ ಅಂದ್ರೆ ಇನ್ನೊಂದು ಗಳಿಗೆಯಲ್ಲಿ ಹೆಣ್ಣೋಡೋ ಶಾಸ್ತ್ರನ ಇಟ್ಕೋಬಹುದು. ಕಾಲಿಡ್ತು ಅಂತ ನಡಿಬೇಕಾಗಿರೋ ಶುಭ ಕಾರ್ಯನ ಬೇಡ ಅನ್ನೋಕ್ಕಾಗತ್ತಾ? ಮುತ್ತು ಮಾವನು ಇನ್ನೂ ಕೆಳಗೆ ಬಂದಿಲ್ಲ ಅನ್ಸುತ್ತೆ. ನೀವು ಒಳಗೆ ಬನ್ನಿ. ಹೌದು ಅತ್ತೆ, ಇಷ್ಟಕ್ಕೆಲ್ಲ ಏನೇನೋ ಯೋಚನೆ ಮಾಡ್ತಿದ್ದೀರಲ್ಲ. ಅಜ್ಜಿಗೆ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಬೀಳೋದು ಹೇಳೋದು ಎಲ್ಲ ಮಾಮೂಲಿ ಅಲ್ವಾ? ಹೋಗಿ ಹೋಗಿ ಇದಕ್ಕೆಲ್ಲ ಕತೆ ಕಟ್ತಾ ಇದ್ದೀರಲ್ಲ, ಏನು ತೊಂದರೆ ಆಗಲ್ಲ. ಬನ್ನಿ ಅತ್ತೆ, ಬನ್ನಿ ಬನ್ನಿ. ಬಾ ಬೆಳ್ಳಿ, ಎಷ್ಟೊತ್ತಿಂದ ಕಾಯ್ತಿದ್ದೀವಿ. ಅಜ್ಜಿ, ನಿಧಾನಕ್ಕೆ ನೋಡ್ಕೊಂಡು ಬನ್ನಿ. ಬನ್ನಿ ಬನ್ನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಮಾಯಾ, ನಾನು ನಿನಗೆ ಹೇಳಿರ್ಲಿಲ್ವಾ ಬೆಳ್ಳಿ ಮನೆ ಒಳಗಡೆ ಬರಕ್ಕಿಂತ ಮುಂಚೆ ಅವಳನ್ನ ಆರತಿ ಮಾಡಿ ಮನೆ ಕರ್ಕೊ ಅಂತ? ಇವತ್ತಿಂದ ಬೆಳ್ಳಿ ಜೀವನದಲ್ಲಿರೋ ಕಷ್ಟ ಎಲ್ಲ ಹೋಗಿ ಅವಳು ಯಾವಾಗಲೂ ಸುಖವಾಗಿರ್ಬೇಕು, ನಗ್ನಗ್ತಾ ಇರಬೇಕು. ನೀವ್ ಹೇಳೋದು ಸರಿ ಅತ್ತೆ. ಬೆಳ್ಳಿ ಜೀವನ ಇನ್ಮೇಲಿಂದ ಬದಲಾಗಬೇಕು. ಕಷ್ಟ ಅನ್ನೋ ಬಿಸಿಲು ದೂರ ಹೋಗಿ ಸುಖ ಅನ್ನೋ ಬೆಳ್ದಿಂಗ್ಲೇ ಅವ್ರ ಜೊತೆ ಇರಬೇಕು. ನನ್ನ ಮಗಳು ಮದುವೆ ಮುತ್ತು ಜೊತೆನಲ್ಲೇ ಆಗೋದು. ಮುತ್ತು ಜೊತೆನಲ್ಲೇ ಆಗೋದು. ನನ್ನ ಮಗಳು ತಾಳಿ ಕಟ್ಟೋದು ಮುತ್ತುನೇ. ಶರ್ಮಿಳಾ, ನಾನು ನಿನಗಾಗಲೇ ಹೇಳಿದ್ನಲ್ಲ ಆರತಿ ತೊಟ್ಟೆ ತಗೊಂಡ್ ಬಾ ಅಂತ. ಹೋಗಿ ತಗೊಂಡ್ ಬಾ. ಸರಿ ಅಮ್ಮ.